ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಬಾನು. ವೆಲ್ಕಮ್ ಟು ಮೈ ಚಾನಲ್ ಭಾನುಪ್ರಿಯಾ ಇನ್ ಕನ್ನಡ. ನಾನಿವತ್ತು ಬೆಳಿಗ್ಗೆ 5 ಗಂಟೆಗೆ ಎದ್ದಿದ್ದೆ. ಯಾಕೆಂದರೆ ದೊಡ್ಡ ಮಗನ ಟ್ಯೂಷನ್ ಇತ್ತು, ಅವನಿಗೆ ಟೆಸ್ಟ್ ಇತ್ತು ಅಂತ ಸ್ವಲ್ಪ ಬೇಗನೆ ಎದ್ದೆ. ಒಂದು ಅರ್ಧ ಗಂಟೆ ಯೋಗ ಮಾಡಿ ಆಮೇಲೆ ಬಂದು ಬುಜ್ಜುನ ಎಬ್ಬಿಸ್ತಾ ಇದ್ದೀನಿ. ಬುಜ್ಜು ಎದ್ದಾದಮೇಲೆ ಅವನು ಫ್ರೆಶ್ ಅಪ್ ಆದಮೇಲೆ ಒಂದು 3 ಕೆಲಸ ಅವ್ನು ಬೆಳಗ್ಗೆ ಎದ್ದ ತಕ್ಷಣ ಮಾಡೋಕ್ಕೆ ನಾನು ಅವನಿಗೆ ವಹಿಸಿದ್ದೀನಿ. ಈ ಥರ ಹಾಲು ಕೆನ್ನ ಕೆಳಗಡೆ ಬಿಡ್ತಾನೆ. ಕೆಳಗಡೆ ಬಿಟ್ಟಾದ್ಮೇಲೆ ಹಾಲು ಹಾಕಿದ್ಮೇಲೆ ಮೇಲ್ಗಡೆ ತೊಗೊಂಡು ಬರ್ತಾನೆ. ಅವನು ಖುಷಿಪಟ್ಟು ಮಾಡೋ ಅಂಥ ಕೆಲಸಗಳನ್ನೇ ಅವನಿಗೆ ಒಂದು 3 ಕೆಲಸ ವಹಿಸಿದ್ದೀನಿ. ಪ್ರತಿನಿತ್ಯ ಆ ಕೆಲಸ ಮಾಡಿ ಆಮೇಲೆ ಅವನು ಸ್ಕೂಲ್ಗೆ ಹೋಗ್ತಾನೆ. 1 ಅವರ್ ಕುತ್ಕೊಂಡು ಓದು ಅಂತ ಹೇಳಿದ್ದೀವಿ ಅವನಿಗೆ. ಬೆಳಿಗ್ಗೆ 7ರಿಂದ 8 ಗಂಟೆ ಗಂಟ ಕುತ್ಕೊಂಡು ಓದ್ಕೋತಾನೆ. ಅವನು ಓದೋಕ್ಕೆ ಕೂರ್ಸ್ ಆದಮೇಲೆ ನಾನು ಆಚೆ ಕ್ಲೀನ್ ಮಾಡೋಣ ಅಂತ ಇವಾಗ ಬಂದೆ. ಆಚೆ 1 ವಾರ ಪಕ್ಕದ ಮನೆಯವ್ರು ಕ್ಲೀನ್ ಮಾಡ್ತಾರೆ, 1 ವಾರ ನಾನು ಕ್ಲೀನ್ ಮಾಡ್ತೀನಿ. ನಮ್ಮ ಬಿಲ್ಡಿಂಗಲ್ಲಿ 6 ಜನ ಇರೋದ್ರಿಂದ 6 ಜನನೂ ಅವ್ರವ್ರ ಫ್ಲೋರ್ನ ಅವ್ರವ್ರು ಕ್ಲೀನ್ ಮಾಡ್ಕೋತಾರೆ. ಈ ವಾರ ನಂದು ಇರೋದ್ರಿಂದ ನಾನು ಎಲ್ಲನೂ ಕ್ಲೀನ್ ಮಾಡ್ಕೋತಾ ಇದ್ದೆ. ಕ್ಲೀನ್ ಮಾಡಾದಮೇಲೆ ನಾನು ಒಳಗಡೆ ಏನು ಕೆಲಸ ತಿಂಡಿ ಏನಿದೆ ಅದನ್ನು ಮಾಡೋಕ್ಕೆ ಹೋಗೋದು. ಇವತ್ತು ಬೆಳಿಗ್ಗೆ ತಿಂಡಿನ ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜನ್ನ ಮಾಡೋಣ ಅಂದ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೆನ್ನೆನೇ ದೋಸೆಗೆ ರುಬ್ಬಿಟ್ಟಿದ್ರಿಂದ ಏನೂ ಟೆನ್ಷನ್ ಇಲ್ಲ, ಆರಾಮಾಗಿ ತಿಂಡಿ ಮಾಡಿ ಕಳಿಸ್ಬೋದು ಮಕ್ಕಳಿಗೆ. ಹಾಗೆ ಅದ್ರ ಜೊತೆ ನಾನು ಪ್ರತಿದಿನ ಬುಜ್ಜುಗೆ ಮತ್ತು ನನ್ನ ದೊಡ್ಡ ಮಗಂಗೆ ಇಬ್ರಿಗೂ ಸೇರಿ 1 ಲಗ್ಲ ಸೊಪ್ಪನ್ನ ಕೊಡ್ತೀನಿ. ಅದು ಮೆಮೊರಿ ಪವರ್ ತುಂಬ ಇಂಪ್ರೂವ್ ಆಗುತ್ತೆ. ಹಾಗಾಗಿ ನಾನು ಪ್ರತಿದಿನ 1 ಲಗ್ಲ ಸೊಪ್ಪು ಮತ್ತು ಬಿಸಿನೀರು ಜೊತೆಲಿ ಕೊಡ್ತೀನಿ. ಅವನಿಗೆ ಇದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಪ್ರತಿದಿನ ನಾನು ಕೊಡದೆ ಹೋದರೂ ಅವ್ನು ನೆನಪಿಸ್ಕೊಂಡು ಬಂದು ಕೇಳ್ತಾನೆ, ಸೊಪ್ಪು ಮತ್ತು ಬಿಸಿನೀರು 2 ಕೊಡಿ ಅಂತ. ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ನಾವು ಏನು ಅಭ್ಯಾಸ ಮಾಡ್ತೀವಿ ಅದೇ ಮುಂದೆ ರೂಢಿ ಆಗುತ್ತೆ. ಹಾಗಾಗಿ ಚಿಕ್ಕ ಮಕ್ಕಳಿಂದನೇ ನಾವು ಅಭ್ಯಾಸ ಮಾಡಿಕೊಂಡು ಹೋಗಬೇಕು ಮಕ್ಕಳಿಗೆ ಒಳ್ಳೆಯದನ್ನು. ಅವನು ಕೇಳ್ತಾ ಇದ್ದ, ಇವತ್ತು ನನಗೂ ಟೆಸ್ಟ್ ಇದೆ, ಏನು ಮಾಡಲಿ ಓದೋದಕ್ಕೆ, ನನಗೂ ಒಂದು ಸ್ವಲ್ಪ ಅರ್ಥ ಆಗೋಲ್ಲ ಅಂತ ಅವಾಗವಾಗ ಹೇಳ್ತಾ ಇರ್ತಾನೆ. ಅರ್ಥ ಆಗಲಿಲ್ಲ ಅಂದರೆ ನನಗೆ ಗೊತ್ತಾದರೆ ಮಾತ್ರ ನಾನು ಅದನ್ನು ಹೇಳ್ಕೊಡ್ತೀನಿ. ನನಗೆ ಗೊತ್ತಾಗಲಿಲ್ಲ ಅಂದರೆ ಟ್ಯೂಷನ್ ಮ್ಯಾಮ್ಗೆ ಫೋನ್ ಮಾಡಿ ಹೇಳ್ತೀನಿ, ಅವರೇ ನೀಟಾಗಿ ಹೇಳಿ ಕಳಿಸ್ತಾರೆ. ನನಗೆ ಥೈರಾಯ್ಡ್ ಇರೋದ್ರಿಂದ ನಾನು ಪ್ರತಿನಿತ್ಯ ಅವ್ನಿಗೆ 1 ಲಗ್ಲ ಸೊಪ್ಪು ಕೊಟ್ಟಾಗ ನಾನು ಥೈರಾಯ್ಡ್ ಮಾತ್ರೆನ ನಾನು ನುಂಗ್ತೀನಿ. ಪ್ರತಿದಿನ ಹಾಲು ನಾನು ಹಸು ಹಾಲು ತೊಗೊಳ್ಳೋದ್ರಿಂದ ಈ ಥರ ಹಾಲನ್ನ ಕಾಯಿಸಿ ಒಂದು ಅರ್ಧ ಗಂಟೆ ತಣ್ಣಗೆ ಇಡೋಕ್ಕೆ ಬಿಡ್ತೀನಿ. ಅದಾದಮೇಲೆ ಫ್ರಿಡ್ಜಲ್ಲೇ ಹಾಲನ್ನ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಿದಾಗ ಕೆನೆ ಏನಿರುತ್ತೆ ಆ ಕೆನೆ ನೀಟಾಗಿ ಈ ಥರ ಗಟ್ಟಿಯಾಗಿ ಬರುತ್ತೆ. ನೋಡಿ, ಬರೀ ಕೆನೆನ ನಾನು ತೆಗೆದಿಟ್ಟಿರೋದು. 1 ವಾರಕ್ಕೆ ಈ ಥರ ಕೆನೆ ಬರುತ್ತೆ. ಈ ಕೆನೆನ ನಾನು 1 ವಾರಕ್ಕೊಂದ್ಸಲ ಕಡಿತೀನಿ ಮಿಕ್ಸಿಲಿ, ತುಂಬ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಈ ಥರ ಬಾಕ್ಸ್ಗೆ ಈ ಥರ ಹೋಲ್ ಮಾಡಿ ಈ ಥರ ಕೆನೆನ ಸ್ಟೋರ್ ಮಾಡಿ ಇಡಬೇಕು, ಇಲ್ಲಾಂದರೆ ಸ್ಮೆಲ್ ಬಂದ್ಬಿಡುತ್ತೆ. ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಹೋಲ್ ಮಾಡಿ ಇಟ್ಕೊಳ್ಳಿ. ಇವತ್ತು ಬೆಂಡೆಕಾಯಿ ಗೊಜ್ಜಿಗೆ ನಾನು ದೋಸೆ ಮಾಡಿರೋದ್ರಿಂದ ಬೆಂಡೆಕಾಯಿ ಗೊಜ್ಜಿಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಮತ್ತು ಖಾರದ ಪುಡಿ, ಇಷ್ಟು ಟೊಮೆಟೊ ಇಷ್ಟು ಹಾಕ್ಕೊಂಡು ರುಬ್ಬಿಡ್ಕೊತಾ ಇದ್ದೀನಿ. ಈಸಿಯಾಗಿ ಬೇಗ ಫಾಸ್ಟಾಗೂ ಕೂಡ ಮಾಡ್ಬೋದು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಕಾಂಬಿನೇಷನ್ನು ದೋಸೆ ಮತ್ತು ಬೆಂಡೆಕಾಯಿ ಗೊಜ್ಜಿಗಂತೂ ತುಂಬ ಒಳ್ಳೆ ಕಾಂಬಿನೇಷನು. ನಾವು ಬೆಂಡೆಕಾಯಿನ ಕಟ್ ಮಾಡಾದಮೇಲೆ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ರೋಸ್ಟ್ ಮಾಡ್ಕೋಬೇಕು. ನಾವು ಹಾಗೆ ರೋಸ್ಟ್ ಮಾಡ್ತೀವಿ ಅಂದರೆ ಅದು ಚೆನ್ನಾಗಿ ಬರಲ್ಲ. ನಾವು ಬೆಂಡೆಕಾಯಿನ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಿ ಬೆಂಡೆಕಾಯಿ ಗೊಜ್ಜು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಲೋಳೆ ಲೋಳೆ ಥರ ಆಗಿಬಿಡುತ್ತೆ, ಅವಾಗ ಗೊಜ್ಜು ಟೇಸ್ಟು ಕೂಡ ಚೆನ್ನಾಗಿರಲ್ಲ. ನೋಡಿ, ಈ ಥರ ನಾನು ನೀಟಾಗಿ ಹುರ್ಕೋತಾ ಇದ್ದೀನಿ. ಅದು ತಣ್ಣಗಾಗೋಷ್ಟ್ರೊಳಗಡೆ ನಾನು ನೈಟು ಪಾತ್ರೆ ಎಲ್ಲ ತೊಳೆದಿಟ್ಕೊಂಡಿರ್ತೀನಿ. ಈಗ ಪಾತ್ರೆ ಎಲ್ಲ ನೀಟಾಗಿ ಜೋಡಿಸ್ಕೊಂಡೆ. ಇವಾಗ ಒಂದು ಬಾಣಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ. ಇದ್ರ ಜೊತೆ 1 ಸ್ಪೂನು ಸಾಸಿವೆನ ಹಾಕೋತಾ ಇದ್ದೀನಿ. ನಾವು ಸಾಸಿವೆನ ಕಮ್ಮಿ ಹಾಕ್ಕೊಂಡ್ರೂ ನಡೆಯುತ್ತೆ. ಕರಿಬೇವನು ಅಷ್ಟೇ, 1 ಇಡೀ ಕರಿಬೇವನ್ನ ಹಾಕೋತಾ ಇದ್ದೀನಿ. ಇದು ಸ್ವಲ್ಪ ಹುರಿದಾದ್ಮೇಲೆ ನಾವು ಈರುಳ್ಳಿನ ಹಾಕ್ಕೋಬೇಕು. ಈರುಳ್ಳಿನ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. 1 ಟೊಮೆಟೊ, 1 ಈರುಳ್ಳಿ 2 ಹಾಕಿ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾವು ಖಾರನ ಏನು ರುಬ್ಬಿರ್ತೀವಿ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಸಿಮ್ಮಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ ನಾನು ಯಾವ ಅಡುಗೆ ಮಾಡಿದ್ರೂ ಅಷ್ಟೇ, ತುಂಬ ಜೋರು ಉರಿಲೆಲ್ಲ ಅಡುಗೆ ಮಾಡೋಕ್ಕೆ ಹೋಗಲ್ಲ, ಟೇಸ್ಟ್ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಸಿಮ್ಮಲ್ಲೇ ಹಾಕ್ಕೊಂಡು ನಾನು ಏನೇ ಅಡುಗೆ ಮಾಡಿದ್ರು ಸಿಮ್ಮಲ್ಲೇ ಅಡುಗೆ ಮಾಡ್ಕೊಳ್ಳೋದು. ನೋಡಿ, ಇವಾಗ ಬೆಂಡೆಕಾಯಿ ಗೊಜ್ಜು ಕೂಡ ರೆಡಿ ಆಗ್ತಾ ಇದೆ. ಅಷ್ಟರೊಳಗಡೆ ದೋಸೆ ಹಿಟ್ಟನ್ನ ರುಬ್ಬಿಟ್ಟಿದ್ದೆ. ಹೇಗೆ ಅರಳಿದೆ, ಈಗ ಬೇರೆ ಚಳಿಗಾಲ ಅಲ್ವಾ, ಹೇಗೆ ಅರಳಿದೆ ಅಂತ ನೋಡ್ಕೊತಾ ಇದ್ದೀನಿ.
ನಾನು ಬಂದು ಐರನ್ ತವೆನ ಯೂಸ್ ಮಾಡ್ತಾ ಇರೋದು. ಐರನ್ ತವ ಯೂಸ್ ಮಾಡೋದು ಫಸ್ಟು ಭಾಳ ಕಷ್ಟ ಅದು. ನಾವು ದೋಸೆ ಬಿಟ್ಟಿದ ತಕ್ಷಣವೇ ಕಿತ್ತೋಗ್ತಾ ಇರುತ್ತೆ. ನಾವು ಏನು ಮಾಡಬೇಕು ಅಂದರೆ ಈ ಥರ ಐರನ್ ತವ ತಂದಾದಮೇಲೆ ನಾವು ಒಂದು 20 ನಿಮಿಷ ಅದನ್ನು ಸಿಮ್ಮಲ್ಲಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಅದು ಕಾದಾದಮೇಲೆ ಒಂದು ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಉಜ್ಜಿ ಮತ್ತೆ ಕಾಯಿಸಬೇಕು. ಅದು ಕಾದಾದಮೇಲೆ ತಣ್ಣಗಾಗಕ್ಕೆ ಬಿಡಬೇಕು. ತಣ್ಣಗಾದಮೇಲೆ ನಾವು ನೀರು ಹಾಕಿ ಚೆನ್ನಾಗಿ ತೊಳೆದು ಬಿಡಬೇಕು. ಮೇಲೆ ಏನು ಗಲೀಜು ಬರುತ್ತೆ ಅದೆಲ್ಲ ನೀಟಾಗಿ ಚೆನ್ನಾಗಿ ತೊಳೆದಾದ್ಮೇಲೆ ಒಂದು 10 ನಿಮಿಷ ಚೆನ್ನಾಗಿ ಡ್ರೈ ಮಾಡಬೇಕು. ಡ್ರೈ ಮಾಡಾದ್ಮೇಲೆ ಪುನಃ ಕಾಯಕ್ಕಿಡಬೇಕು. ಪುನಃ ಕಾದಾದಮೇಲೆ ಈರುಳ್ಳಿ ಮತ್ತು ಎಣ್ಣೆ ಹಾಕಿ ಸವರ್ಬಿಟ್ಟು ಆಮೇಲೆ ದೋಸೆನ ಬಿಡಬೇಕು. ಆವಾಗ ಐರನ್ ತವ ರೆಡಿಯಾಗಿದೆ ನಾವು ದೋಸೆ ಬಿಟ್ಕೊಳ್ಳೋಕ್ಕೆ ಅಂತ ಅರ್ಥ. ದೋಸೆ ಎಲ್ಲ ಮಾಡಿಕೊಟ್ಟೆ ಮಕ್ಳಿಗೆಲ್ಲ. ಇವಾಗ ಅವರು ಸ್ಕೂಲಿಗೆ ಹೋಗ್ತಾಯಿದ್ರು. ನನ್ನ ದೊಡ್ಡ ಮಗಂಗೆ ಬಂದು ಕೈ ಏಟಾಗೋಗಿತ್ತು. ಅವನು ಬಿದ್ದು ಏಟು ಮಾಡ್ಕೊಂಡಿದ್ದ. ಹಾಗಾಗಿ ಅವನ್ನ ಇವತ್ತು ನನಗೆ ಬಿಡೋಕ್ಕಾಗಲಿಲ್ಲ. ತುಂಬ ಕೆಲಸ ಇರೋದ್ರಿಂದ ಕ್ಯಾಬ್ನೇ ಬುಕ್ ಮಾಡಿ ಓಲಾನ ಬುಕ್ ಮಾಡಿ ಕಳಿಸ್ತಾ ಇದ್ದೆ. ಅವರು ಹೋದಾದ್ಮೇಲೆ ನನ್ನ ಕೆಲಸಗಳು ದಿನಚರಿ ಸ್ಟಾರ್ಟ್ ಆಗೋದು. ಅವರು ಹೋಗೋವರೆಗೂ ನನಗೆ ಏನು ಕೆಲಸನೂ ಮಾಡೋಕ್ಕೆ ಆಗೋಲ್ಲ. ಪ್ರತಿದಿನ ಇದ್ದಿದ್ದೇ ಕೆಲಸಗಳು ಯಾವಾಗಲೂ ಅದೇ ಕೆಲಸ ದಿನ ರೊಟೀನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ನಾಟಿ ಬೆಳ್ಳುಳ್ಳಿ ತಂದಿದ್ದರು. ನಾಟಿ ಬೆಳ್ಳುಳ್ಳಿನ ಬಿಡಿಸಿ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಕೊಂಡಿದ್ದೆ. ಇವಾಗ ಅದನ್ನು ತಂದು ಒಳಗಡೆ ಇಟ್ಕೊಂಡೆ. ಸರ್ಫ್ ಖಾಲಿಯಾಗಿತ್ತು, ಅದನ್ನು ಕೂಡ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡೆ. ನೈಟು ಪಾತ್ರೆ ತೊಳೆದಿರ್ತೀನಿ, ಅದನ್ನು ಹಂಗೆ ಬಿಟ್ಟಿರ್ತೀನಿ ನೀರೆಲ್ಲ ನೀಟಾಗಿ ಸೋರ್ಕೊಳ್ಳಿ ಅಂತ. ಆ ಪಾತ್ರೆಗಳೆಲ್ಲ ತಂದು ಒಳಗಿಟ್ಟು ಇವಾಗ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕಾಗಿತ್ತು. ಇವತ್ತು ಗುರುವಾರ ಇರೋದ್ರಿಂದ ನಾನು ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕು ಅಂತ ಎಲ್ಲ ಬೆಡ್ ಕವರ್ನ ಚೇಂಜ್ ಮಾಡಿಕೊಂಡೆ. ಅದಾದಮೇಲೆ ಇವತ್ತು ಕೆಲಸಗಳೆಲ್ಲ ಮುಗೀತು. ಸ್ವಲ್ಪ ವಾರ್ಡ್ರೋಬ್ದು ಎಲ್ಲ ಬಟ್ಟೆ ಎಲ್ಲ ಕಿತ್ತಿ ಹರಗಿರ್ತಾರೆ ಮಕ್ಳುಗಳು ಹೋಗೋಷ್ಟ್ರೊಳಗಡೆ, ಅದನ್ನು ಕೂಡ ಎಲ್ಲ ಜೋಡಿಸ್ಕೊಂಡು ನನಗೆ ಆದಂಥ 1 ಅವರ್ ಟೈಮ್ನ ಕೊಟ್ಕೋತೀನಿ. ಪಪಾಯ ಕಟ್ ಮಾಡಿ ಇಟ್ಕೊಂಡಿದ್ದೆ. ಪಪಾಯನ ಕಟ್ ಮಾಡ್ಕೊಂಡು ಈ ಥರ ನಮ್ಮ ಬಾಲ್ಕನಿಲಿ ಚೆನ್ನಾಗಿ ಬಿಸಿಲು ಬರುತ್ತೆ. ಒಂದು 9:45 10 ಗಂಟೆ ಹಂಗೆ ಅಲ್ಲಿ ಒಂದು ಅರ್ಧ ಗಂಟೆ ನಿಂತ್ಕೊಂಡು ತರಕಾರಿ ಎಲ್ಲ ಜೋಡಿಸ್ಕೊಂಡೆ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹೊಸದಾಗಿ ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.